ಹೆತ್ತು ಹೊತ್ತು ಸಾಕಿದಂಥ ಕರುಳ ಕುಡಿಗಿಂತ ಆ ತಂದೆಗೆ ಜಾತಿನೇ ಮುಖ್ಯ ಆಯ್ತಾ? ಕೊಡಲಿಯಿಂದ ಕೊಚ್ಚಬೇಕಾದ್ರೆ ತನ್ನ ಕುಡಿಯೊಳಗೊಂದು ಬಳ್ಳಿ ಚಿಗುರ್ತಾ ಇರೋದು ತಿಳಿದಿದ್ರೂ ಸಹ ಚಿವುಟೋದಕ್ಕೆ ಅದು ಹೇಗೆ ಮನಸ್ಸು ಬಂತು? ಜಾತಿ ಅನ್ನೋದು ಇಷ್ಟೊಂದು ಕ್ರೌರ್ಯ ಆದರೆ ನಮ್ಮ ಸಮಾಜಕ್ಕೆ ಅದು ಬೇಕಾ? ಹಿಂದೂ ನಾವೆಲ್ಲ ಒಂದು ಅಂತ ಹೇಳೋರು ಇದಕ್ಕೆ ಚಕಾರ ಎತ್ತುತ್ತಾ ಇಲ್ಲ ಯಾಕೆ? ಪ್ರೀತಿ ಅನ್ನೋದು ಪ್ರಕೃತಿಯಾದರೆ ಜಾತಿ ಧರ್ಮ ಮನುಷ್ಯ ನಿರ್ಮಿತ. ಶತಮಾನಗಳಿಂದಲೂ ಪ್ರಕೃತಿಯು ಪ್ರೀತಿಯ ಮೂಲಕ ಮನುಷ್ಯನನ್ನ ಒಂದುಗೂಡಿಸೋಕೆ ಪ್ರಯತ್ನಿಸ್ತಾ ಇದ್ರೆ, ಮನುಷ್ಯ ಮಾತ್ರ ಜಾತಿ ಧರ್ಮದ ದ್ವೇಷದ ಮೂಲಕ ಅದನ್ನ ತಡಿತಾನೇ ಇದ್ದಾನೆ. ಈ ಮೂಲಕ ಪ್ರಕೃತಿಗೆ ವಿರುದ್ಧವಾಗಿ ನಿಲ್ತಿದ್ದಾನೆ. ಇದಕ್ಕೆ ಬಲಿಯಾಗ್ತಾ ಇರೋದು ಮಾತ್ರ ಮುಗ್ಧ ಜೀವಗಳು. ಹುಬ್ಬಳ್ಳಿಯ ಎನಂವಿಪುರದ ಲಿಂಗಾಯತ ಸಮುದಾಯದ ಮಾನ್ಯ ವರೂರು ಖಾಸಗಿ ಕಾಲೇಜಲ್ಲಿ ಪದವಿ ಓದ್ತಾ ಇದ್ರೆ, ದಲಿತ ಸಮುದಾಯದ ವಿವೇಕಾನಂದ ಹುಬ್ಬಳ್ಳಿ ಖಾಸಗಿ ಕಾಲೇಜಲ್ಲಿ ಪದವಿ ಓದ್ತಾ ಇದ್ದ. ಇಬ್ಬರಿಗೂ ಹಲವಾರು ವರ್ಷಗಳಿಂದ ಪರಿಚಯ ಇತ್ತು. 2 ವರ್ಷಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತೆ ಪರಿಚಯವಾಗತ್ತೆ, ಪ್ರೀತಿಸೋಕೆ ಶುರು ಮಾಡ್ತಾರೆ. ಇಬ್ಬರು ಭವಿಷ್ಯದ ಕನಸನ್ನ ಕಾಣ್ತಾ ಇದ್ದಂಥ ಸಮಯದಲ್ಲೇ ವಿಷಯ ಮನೆಯವರಿಗೂ ಗೊತ್ತಾಗತ್ತೆ. ಹುಡುಗ ದಲಿತ ಸಮುದಾಯದವನಾಗಿದ್ದ ಅನ್ನೋ ಒಂದು ಸಣ್ಣ ಕಾರಣಕ್ಕೆ ಮಾನ್ಯ ಅವರ ಮನೆಯವರು ಇವರಿಬ್ಬರ ಪ್ರೀತಿಗೆ ವಿರೋಧಿಸ್ತಾರೆ. ಆದರೆ ಯುವತಿ ಯಾವುದೇ ಕಾರಣಕ್ಕೂ ವಿವೇಕಾನಂದನನ್ನ ಬಿಟ್ಟು ಬದುಕೋದಿಲ್ಲ ಅಂತ ಹಠ ಹಿಡಿದು ಬಿಡ್ತಾಳೆ. ಈ ಹೊತ್ತಲ್ಲಿ ಧಾರವಾಡದಲ್ಲಿ ಕೋಚಿಂಗ್ ತರಗತಿಗೆ ಹೋಗಿದ್ದಂಥ ವಿವೇಕಾನಂದನ ಬಳಿ ಹೋಗಿ ಮದುವೆ ಆಗದೆ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ಹೇಳಿದಾಗ ಇಬ್ಬರೂ ಸಹ ಜೂನ್ 19ಕ್ಕೆ ಹುಬ್ಬಳ್ಳಿಯಲ್ಲಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ. ಮಾಮೂಲಿಯಂತೆ ಮಾನ್ಯ ಮನೆಯವರಿಂದ ಭಾರೀ ವಿರೋಧ ಬಂದಿದ್ದರಿಂದ ಹುಬ್ಬಳ್ಳಿ ಪೊಲೀಸರಿಂದ ರಾಜಿ ಸಂಧಾನನೂ ನಡೆಯುತ್ತೆ. ಇಬ್ಬರೂ ಸಹ ಹಾವೇರಿಯಲ್ಲಿ ತಮ್ಮ ಜೀವನವನ್ನ ನಡೆಸ್ತಾರೆ. ಈ ನಡುವೆ ಮಾನ್ಯ ಗರ್ಭಿಣಿ ಆಗ್ತಾಳೆ. ತವರು ಮನೆಯವರ ನೆನಪು ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಅಲ್ವಾ? ಈಗ ಎಲ್ಲವೂ ತಿಳಿಯಾಗಿರತ್ತೆ, ಒಂದಾಗಬಹುದು ಅನ್ನೋ ಆಸೆಯಿಂದ ಈ 7 ತಿಂಗಳ ಗರ್ಭಿಣಿ ಮಾನ್ಯ ಇಬ್ಬರೂ ಸಹ ಡಿಸೆಂಬರ್ 8ಕ್ಕೆ ತಮ್ಮ ಗ್ರಾಮಕ್ಕೆ ಸ್ವಗ್ರಾಮಕ್ಕೆ ಬರ್ತಾರೆ. ಆದರೆ ಮಾನ್ಯಾಳ ತಂದೆ ಮನದಲ್ಲಿ ಇನ್ನೂ ಜಾತಿಯ ದ್ವೇಷ ಅವಮಾನದ ಹೊಗೆ ಆಡ್ತಾನೇ ಇತ್ತು. ಇದಕ್ಕೆ ತುಪ್ಪ ಸುರಿಯೋ ಹಾಗೆ ಅಕ್ಕಪಕ್ಕದವರ ಪ್ರಚೋದನೆಯಿಂದ ಕೆರಳಿದ ಆತ ಮಾಡಬಾರದ ಕೃತ್ಯವನ್ನ ಮಾಡೋಕೆ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದ್ದ. ಇದಕ್ಕೆ ತುಪ್ಪ ಸುರಿಯೋ ಹಾಗೆ ಅಕ್ಕಪಕ್ಕದವರ ಪ್ರಚೋದನೆಯಿಂದ ಕೆರಳಿದ ಆತ ಮಾಡಬಾರದ ಕೃತ್ಯವನ್ನ ಮಾಡೋಕೆ ತೀರ್ಮಾನ ತೆಗೆದುಕೊಳ್ತಾನೆ ತಂದೆಯಾದ ಪ್ರಕಾಶ್ ಗೌಡ ಪಾಟೀಲ್. ಡಿಸೆಂಬರ್ 21 ಮಾನ್ಯ ಮನೆಯಲ್ಲಿ ತನ್ನ ತವರು ಮನೆಯವರ ಜೊತೆಗೆ ಒಂದಾಗೋ ಕನಸು ಕಾಣ್ತಾ ಇದ್ಲೋ ಏನೋ ಗೊತ್ತಿಲ್ಲ. ಆದರೆ ಆಕೆಯ ತಂದೆ ಅವಳ ಗಂಡನ ಇಡೀ ಕುಟುಂಬವನ್ನೇ ಮುಗಿಸುವಂಥ ತೀರ್ಮಾನ ಮಾಡಿಬಿಟ್ಟಿರ್ತಾನೆ. ಯಾಕಂದರೆ ಅವರು ದಲಿತರು ಅನ್ನೋ ಕಾರಣಕ್ಕೆ. ಮೊದಲಿಗೆ ವಿವೇಕಾನಂದ ಕುಟುಂಬಸ್ಥರ ಮೇಲೆ ತಾಲೂಕಿನ ಗಿರಿಯಾಲ ರಸ್ತೆಯಲ್ಲಿ ಹಲ್ಲೆ ಮಾಡ್ತಾರೆ. ಅದೇ ದಿನ ಸಂಜೆ 5 ಗಂಟೆಗೆ ಪ್ರಕಾಶ್ ಗೌಡ ಹಾಗೂ ತಮ್ಮ ಸಂಬಂಧಿಕರ ಜೊತೆಗೆ ಹೋಗಿ ಏಕಾಏಕಿ ಮಾನ್ಯ ಇರುವಂಥ ಗಂಡನ ಮನೆಗೆ ಹೋಗಿ ಕೊಡಲಿ ಕುಡುಗೋಲು ಇನ್ನಿತರೆ ಮಾರಕಾಸ್ತ್ರಗಳ ಜೊತೆಗೆ ಬಂದು ಮಗಳು ಮಾನ್ಯಾಳನ್ನು ಕೊಚ್ಚಾಕ್ಬಿಡ್ತಾನೆ. ಅದರ ಜೊತೆಗೆ ಅಡ್ಡ ಬಂದಂಥ ವಿವೇಕಾನಂದನ ತಾಯಿ ಅಂದರೆ ಮಾನ್ಯಾಳ ಅತ್ತೆ ಹಾಗೂ ಉಳಿದವರ ಮೇಲೂ ಸಹ ದಾಳಿ ಮಾಡ್ತಾರೆ. ಮಾನ್ಯ ತನ್ನ ಮೇಲೆ ಹಲ್ಲೆ ಆದಾಗ ಕಾಪಾಡಿ ಕಾಪಾಡಿ ಅಂತ ಅಂಗಲಾಚಿ ಬೇಡ್ಕೊಂಡ್ರೂ ಸಹ ಸ್ಥಳೀಯರು ಯಾರೊಬ್ಬರೂ ಸಹ ಕಾಪಾಡೋಕೆ ಮುಂದೆ ಬಂದೇ ಇಲ್ಲ. ಅಲ್ಲೊಂದು ಮರ್ಯಾದ ಹತ್ಯೆ ನಡೆದೇ ಹೋಯಿತು. ಇನ್ನು ಚಿಕಿತ್ಸೆ ಫಲಿಸದೇನೆ ಮಾನ್ಯ ಸಾವನ್ನಪ್ಪಿದ್ದಾಳೆ. ಗಂಭೀರವಾಗಿ ಗಾಯಗೊಂಡಂಥ ಇನ್ನುಳಿದ 5 ಜನ ಹುಬ್ಬಳ್ಳಿಯ ವಿವೇಕಾನಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಯುವಕ ವಿವೇಕಾನಂದನ ತಾಯಿಯ ಸ್ಥಿತಿ ಚಿಂತಾಜನಕವಾಗಿದೆ. ಈ ಘಟನೆ ಬಳಿಕ ಎನಂವಿರಾಪುರ ಗ್ರಾಮವೇ ದಿಗ್ಭ್ರಮೆಗೊಂಡಿದೆ. ಇಡೀ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಜಾತಿಯನ್ನು ಅನಿಷ್ಟ ಪದ್ಧತಿಯೊಂದು ಇಲ್ಲದೆ ಇದ್ದಿದ್ರೆ ಆ ಊರಲ್ಲಿ ಮಾನ್ಯಾಳ ಸೀಮಂತ ಶಾಸ್ತ್ರ ನಡೆದು ಎಲ್ಲರೂ ಸಂತೋಷದಿಂದ ಇರ್ತಾ ಇದ್ರು ಅಲ್ವಾ? ಅವರು ಬಂದ್ರಿ ಹೊಡೆದ್ರಿ. ಯಾರ್ಯಾರು ಬಂದ್ರು? ಪ್ರಕಾಶ್ ಗೌಡ್ರು ಮತ್ತೆ ಯಾರ್ಯಾರ ಇದ್ರಿ ಗೊತ್ತಿಲ್ರಿ.
ಆಮೇಲೆ ನಮ್ಮನ್ ಬಂದು ಹೊಡೆದ್ರಿ. ಹೊಡೆದಿಂದ ರೀ ಅತ್ತೆ ಮನೆಗೆ ಕೈ ಹಿಡಿದ್ರು ಹೊಡೆದ್ರಿ. ಎಲ್ಲ ಹೊಡೆದ್ರಿ. ಎದರ್ಲೆ ಹೊಡೆದ್ರು? ಕೊಡ್ಲಿ ಕುಡುವಲ್ಲೇ ಹೊಡೆದ್ರಿ. ಯಾರ್ಯಾರಿಗೆ? ನಮ್ಮ ಅತ್ತಿಗೆಮ್ಮಗ, ನನಗ, ನಮ್ಮ ಅಕ್ಕಗ್ರಿ ಹೊಡೆದ್ರಿ. ಈಗ ಕಿಮ್ಸಗದ್ರ ಅವ್ರು ಯಾರು? ಅಜ್ಜ, ಅಪ್ಪಣ? ಅಪ್ಪ, ಮಮ್ಮಿ, ಅಕ್ಕ, ಅತ್ತಿಗೆಮ್ಮ, ಅಣ್ಣ ಇಲ್ಲ. ಎದ್ರ ಸಂಬಂಧ ಇದು? ಅತ್ತಿಗೆಮ್ಮ ಇದು ಲವ್ ಮ್ಯಾರೇಜ್ ಆಗಿತ್ತು. ಅದಕ್ಕಾಗಿ ಅವ್ರ ಅಪ್ಪಾರು ಹೊಡೆದ್ರಿ. ನಮ್ಮ ಅಕ್ಕನ್ರಿ ಅವ್ರು ನಿನ್ನೂ ಸಾಯಿಸ್ತಿದ್ವಿ ಅಂತ ಹೇಳಿದ್ರಿ. ಅಷ್ಟೇ ರೀ. ನಮಗೆ ಬೇಕಾಗಿರೋದು ಯಾವುದು? ಜೀವ ತೆಗೆಯೋ ಜಾತಿನ, ಇಲ್ಲ ಜೀವ ಉಳಿಸೋ ಪ್ರೀತಿನ? 2 ತಿಂಗಳು ಕಳೆದೇ ಬಿಟ್ಟಿದ್ದಿದ್ರೆ 2 ಜಾತಿಯನ್ನು ಬೆಸೆಯುವಂಥ ಒಂದು ಜೀವ ಬರ್ತಾ ಇತ್ತಲ್ವಾ? ಸದ್ಯಕ್ಕೆ ನಿಜವಾಗ್ಲೂ ಪ್ರಕೃತಿಗೆ ಹಿನ್ನಡೆ ಆಗಿದೆ. ಮೇ 2025 ಆದ ತಿಂಗಳೊಳಗೆ ಮದುವೆ ಆಗಿತ್ತು ಸರ್ ನಮ್ದು. ನಾವು ಅವ್ರು ಕಂಪ್ಲೇಂಟ್ ಮಾಡಿದ್ರು ಸರ್, ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿದ್ರು ಸರ್. ಅವ್ರ ಮನೆಯೊಳಗೆ ಗೊತ್ತಿತ್ತು ಸರ್, ಅದು ಗೊತ್ತಿದ್ರು ನಮ್ಮ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿದ್ರು ಸರ್. ಆ ಪ್ರಕಾರ ನಾವು ಇಬ್ಬರು ಮ್ಯಾರೇಜ್ ಆಗಿ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋದ್ವಿ ಸರ್. ಆಮೇಲೆ ನಾವು ಹಾವೇರಿ ಒಳಗಿದ್ದಾಗ ಸರ್ ಒಂದ್ಸತಿ ನಮ್ಮ ಅಕ್ಕಾರ ಮನೆಯಾಗಿದ್ದಾಗ ಕೇಳಿವ್ಯಾರ ಸರ್ ಅವರು. ನಾವು ಮನೆಯವ್ರ ಕಾಲೇಜಿಂದ ಬಂದೇವಿ, TC ಕೊಡ್ಬೇಕಂತಂದು ಕೇಳಿವ್ಯಾರ ಸರ್. ಅವಾಗ ನಾನು ಇಲ್ಲಿ ನಮ್ಮ ಕಾಗ ಶಿವಳ್ಳಿ ಅವ್ರ ಮನೆಗೆ ಬಂದಿದ್ದೆ ಸರ್, ಶಿವಳ್ಳಿಯಾಗಿದ್ದೆ ಸರ್. ನಾನು ಫೋನ್ ಮಾಡಿ ನಮ್ಮ ಅಕ್ಕ ಅಂದಿದ್ದೆ ಸರ್, ನಾನು ಇಲ್ಲಿ SP ಸರ್ ಕಡೆ ಬಂದು ಕಂಪ್ಲೇಂಟ್ ಮಾಡಿದೆ ಸರ್. ನಾವು ಹೋದಲ್ಲಿ ಬರತ್ತಾರ್ರಿ ಅಂತಂದು ಅವ್ರು ಏನು ಮಾಡಿದ್ರು, ಇಲ್ಲ ನೀವು ಧಾರವಾಡ ಗ್ರಾಮೀಣ ಕಂಪ್ಲೇಂಟ್ ಮಾಡು, ಅವ್ರು ವಿಚಾರಣೆ ಮಾಡ್ತಾರ ಅಂತಂದು ಹೇಳಿದ್ರು ಸರ್. ಒಂದು ದಿನ ಅಷ್ಟು ಫ್ಯಾಮಿಲಿ ಮ್ಯಾಗೂ ಅಟ್ಯಾಕ್ ಮಾಡಿದ್ರು ಸರ್. ಅವ್ರು ಒಂದು 5-6 ಜನನೇ ಇದ್ರು ಸರ್. ನನ್ನ ಮ್ಯಾಗ ಅಟ್ಯಾಕ್ ಮಾಡಿದ್ರು ಸರ್. ಮನೆಯೊಳಗೂ ಭಾಳ ಮಂದಿ ಬಂದಾರ ಸರ್. ಕ್ಯಾಮ್ರಾ ಇಟ್ಟಿದ್ದೆ ಸರ್, ನನ್ನ ಕ್ಯಾಮ್ರಾನು ಇದು ಮಾಡ್ಯಾರ ಸರ್. ಮೆಮ್ರಿ ಎಲ್ಲ ತಗೊಂಡು ಹೋಗ್ಯಾರ ಸರ್. ಅದನ್ನು ಇಷ್ಟೆಲ್ಲ ನಡೆದ್ರೂ ಮೃತರ ಕುಟುಂಬಕ್ಕೆ ಸಾಂತ್ವನ ಈಗ ಹೇಳ್ತಾ ಇರೋದು ದಲಿತ ಸಂಘಟನೆಗಳು ಮಾತ್ರ. ಹಿಂದೂ ನಾವೆಲ್ಲ ಒಂದು ಅಂತ ಮಾತಾಡುವಂಥ ಕೊಲೆಗಾರನ ಸ್ಥಾನದಲ್ಲಿ ಮುಸ್ಲಿಂ ಇದ್ದಿದ್ದರೆ ಪ್ರತಿಭಟನೆಗೆ, ಹೋರಾಟಕ್ಕೆ ಇಳಿಯುವಂಥ ಯಾವ ಸಂಘಟನೆಯವರಾಗಲಿ ಬಂದು ವಿವೇಕಾನಂದನಿಗೆ ಸಮಾಧಾನದ ಮಾತುಗಳನ್ನು ಹೇಳೋ ಕೆಲಸ ಮಾಡಿಯೇ ಇಲ್ಲ. ಚುನಾವಣೆ ಸಮಯದಲ್ಲಿ ವೋಟ್ ಬ್ಯಾಂಕ್ ಆಗಿ ಸಾವನ್ನು ಬಳಸ್ಕೊಳ್ಳುವಂಥ ರಾಜಕಾರಣಿಗಳಾದರೂ ಇಲ್ಲಿವರೆಗೂ ಕಾಲಿಟ್ಟಿಲ್ಲ. ಸರ್ ಹುಡುಗಿಂದ IBMR ಕಾಲೇಜ್ ಆರ್ಟ್ ಸರ್, ಹುಬ್ಳಿ. ಈಗ ಹುಡುಗಿದ ಇದು ವರೂರ್ ಕಾಲೇಜ್ ಕಡೆ, ವರೂರ್ ಕಾಲೇಜ್. ಅವ್ರ ಹೆಂಗೋ ಪರಿಚಯ ಆದ್ರು, ಇನ್ಸ್ಟಾ ಇಂದ ಪರಿಚಯ ಆದ್ಮೇಲೆ ಹಂಗ ಲವ್ ಆಯ್ತು. ಅವ್ ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ ಬೇಡ, ನಮ್ದು ಸರಿ ಒಂದಂಗಿಲ್ಲ, ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಮಾವಾರ ಹೋಗಿ ಖುದ್ದಾಗಿ ನಾನು ಇದ್ದೆ. ಯಾವಾಗಿರೋದು ಈಗ ಮದುವೆ ಆಗಿಂದ ಒಂದು 7 ತಿಂಗಳು ಹಿಂದ್ ಸರ್, ಹಿಂದ ಅವರಾಗ್ಲೇ ಹೋಗಿ ಎಲ್ಲಾ ಹೇಳಿದ್ರೆ ಆಮೇಲೆ ಆಯ್ತು ಅಂತೇಳಿ ಅವ್ರ ಕಡೆಯಿಂದ ಬಿಡಿಸಿದ್ರು. ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ದೂರ ಇಟ್ಟಿವಿ ಸರ್. ಧಾರವಾಡಕ್ಕ ಇದು ಹಾಸ್ಟೆಲ್ನ ಇಟ್ಟಿವಿ ನಾವು, ಬೇಡ ಅಂತ. ಏನು ಮೊನ್ನೆ ನಡೆದಂತ ಅಂತರ್ಜಾತಿ ವಿವಾಹದ ಏನು ಮಾನ್ಯಳವನ್ನು ಕೊಲೆ ಆಯ್ತು ಹುಬ್ಬಳ್ಳಿ ತಾಲೂಕು ಇನಾಮ್ ಯರಾಪುರದಲ್ಲಿ. ಈ ಘಟನೆ ಬಹಳ ಅತ್ಯಂತ ಮಾನವ ಕುಲ ತಲೆ ತಗ್ಗಿಸುವಂಥ ಒಂದು ಘಟನೆಯಾಗಿದೆ. ಇದು ನಡೆದಂಥ 1 ವರ್ಷದಿಂದ ಅವರು ಸಂವಿಧಾನಬದ್ಧವಾಗಿ ಸಬ್ ರಿಜಿಸ್ಟರ್ನಲ್ಲಿ ನೋಂದಾಗಿ ಮದುವೆ ಆದರು. ತದನಂತರ ಧಾರವಾಡ ಗ್ರಾಮೀಣದಲ್ಲಿ, ನಮ್ಮ ಹುಬ್ಬಳ್ಳಿ ಗ್ರಾಮೀಣದಲ್ಲಿ SP ಸಾಹೇಬರಿಗೆ ಸಂಬಂಧಿಸಿದ ಪೊಲೀಸ್ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದೊಂದಿಗೆ ಇದ್ದು ಈ ಮದುವೆಯಾಗಿ ತುಂಬ ಗರ್ಭಿಣಿ 7 ತಿಂಗಳ ಗರ್ಭಿಣಿಯಾಗಿ ಕೆಲವೊಂದಿಷ್ಟು ದಾಖಲಾತಿಗಳು ತಾಯಿ ಕಾಡ ಇರ್ತಕ್ಕಂಥ ಬೇಕಾಗಿದ್ರ ಸಂಬಂಧ ಮಾನ್ಯ ವರಿಷ್ಠ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಗ್ರಾಮಕ್ಕೆ ಹೋದಾಗ 2-3 ದಿವಸ ಸುಮ್ಕಿದ್ದು ಮತ್ತು ತದನಂತರ 21ನೇ ತಾರೀಕಿಗೆ ಅಗದಿ ಪ್ರಿಪ್ಲಾನ್ ಅಂದ್ರೆ ತಂದೆ ತಾಯಿ ಮತ್ತು ಇದು ಕುಟುಂಬ ಮಾನ್ಯಳನ್ನು ಹುಡುಗನ ಎಲ್ಲರನ್ನು ಸಂಪೂರ್ಣ ಮರ್ಡರ್ ಮಾಡ್ಬೇಕಂತೇಳಿ ಎಲ್ಲ ಪ್ರಿಪ್ಲಾನ್ ಮಾಡಿದರು. ಆದ್ರೆ ದುರದೃಷ್ಟತ ಆ ಹುಡುಗ ಉಳಿದಿದ್ದಾನೆ. ತಂದೆ ಆರಾಮಾಗಿ ಇವರು ಎಲ್ಲ ಇನ್ನೂ 5 ಮಂದಿಯಲ್ಲಿ ಇದ್ದದಲ್ಲ, ತಾಯಿಯ ಒಂದು ತೆಲಿಗೆ ಕೊಡ್ಲಿ ಏಟು ಬಿದ್ದಿದ್ರಲಿಂದ ತಾಯಿ ಎಲ್ಲ ಎಲುಬು ಮತ್ತು ನರ ಎಲ್ಲ ಇದಾಗಿ ಹೆಡ್ ಎಲ್ಲ ಬ್ಲಾಕ್ ಆಗಿದೆ. ಹೀಗಾಗಿ ಅನ್ಕನ್ಸಿಷನ್ ಇದ್ದಾಳ. ಆ ಕ್ರೂರ ಜಾತಿವಾದಿಗಳು, ಮನೋವಾದಿಗಳು, ಜಾತಿಹೀನ ಮನಸ್ಸಿನ ಕೀಳ ಮನಸ್ಥಿತಿನ ಉಳ್ಳಂಥವ್ರು ಇವತ್ತ ಇನಾಮ್ ಯರಾಪುರ ಗ್ರಾಮದಲ್ಲಿ ಮನೆಗೆ ನುಗ್ಗಿ ಸಾಕಷ್ಟು ಮಾರಕ ಅಸ್ತ್ರಗಳಿಂದ, ಕೊಡಲಿಯಿಂದ ಕುರಿ ಕಡ್ದಂಗ, ಕೋಳಿ ಕಡ್ದಂಗ ಕೊಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಕುಟುಂಬದ ಒಟ್ಟು 6 ಜನರ ಮೇಲೆ ಮಾರಣಾಂತಿಕವಾಗಿ, ಅತ್ಯಂತ ಮಾರಣಿಕವಾಗಿ, ಮತ್ತೆ ಹುಡುಗನ ತಾಯಿ ಕೂಡ ಇವತ್ತ ಅತ್ಯಂತ ತೀವ್ರ ನಿಗಾ ಘಟಕದಲ್ಲಿ ಇದ್ದಾರೆ.
ಅವರ ಜೀವಕ್ಕೂ ಕೂಡ ತುಂಬಾ ಅಪಾಯವಿರುವಂತಹ ಸಂದರ್ಭ ಇದೆ. ಧಾರವಾಡದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಇಂತಹ ಒಂದು ಅಮಾನವೀಯ ಘಟನೆ ನಡೆದಿದೆ. ಯಾರು ಮಾನ್ಯ ಎನ್ನುವ ಹೆಣ್ಣು ಮಗಳು, ಗರ್ಭಿಣಿ ಹೆಣ್ಣು ಮಗಳು ಸ್ವತಃ ತಂದೆಯಿಂದನೇ ಕೊಚ್ಚಿ ಕೊಲೆ ಆಗಿದ್ದಾಳೆ. ಗರ್ಭಿಣಿ ಹೆಣ್ಣು ಮಗಳ ಹೊಟ್ಟೆಗೆ ಒದ್ದು ಅವರ ಸ್ವತಃ ಸಂಬಂಧಿಕರೇನು ಹತ್ಯೆಗೈದಿದ್ದಾರೆ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಸರ್ಕಾರಗಳು ಈ ನಿಟ್ಟಿನಲ್ಲಿ ಕ್ರಮಗಳನ್ನ ತಗೋಬೇಕು, ಜೊತೆಗೆ ಅಪರಾಧಿಗಳಿಗೆ ಒಂದು ಕಠಿಣ ಶಿಕ್ಷೆಯನ್ನ ಒದಗಿಸಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತಮ್ಮ ಮದುವೆ ವಿಚಾರಕ್ಕೂ ಕೂಡ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಅಂದ್ರೆ ಇದು ಸ್ವಾತಂತ್ರ್ಯ ಭಾರತನ ಅಂತ ನಾವು ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ. ಬಂದು ಹೊಡೆದಾರ್ರಿ, ನಾವು ಹುಬ್ಳಿಗೆ ಹೋದರು ಗೊತ್ತಿಲ್ಲ, ನಮ್ಮ ನೀರು ಬಿಡಿಸ್ಕೊಳಕ್ಕೆ ಹೋದ್ರೂ ಹೊಡೆದಾರ. ಮತ್ತೇನು ಹುಡುಗಿ ಮೈದ್ನಿನ ಸೊಸಿ ರೀ, ಅದು ಸೊಸಿ ಆಗುತ್ತೆ. ಗರ್ಭಿಣಿ ಮೇಲೆ ಹಲ್ಲೆ ಮಾಡಿದವ್ರು ಅವ್ರ ಮನೆ ಅನ್ನಾರ ರೀ. ಅವ್ರಿಗೆ ಹೆಣ್ಮಕ್ಳಿಗೆ ಏನಾಗಬೇಕು? ಅವ್ರ ಮನೆ ತಂದಿ ಅಣ್ಣ ತಮ್ಮರಿ, ಅಣ್ಣ ತಮ್ಮರ. ಹಾಂ, ಅವ್ರು ಯಾರು ಇನ್ನೂ ಗೊತ್ತಿಲ್ಲ ರೀ. ಒಬ್ರು ಇರಂಗೋಡ್ರಿ ಅನ್ನೋದು ಗೊತ್ತು ನಮಗೆ ಅಷ್ಟೇ ರೀ. ನಿಮ್ಮ ಮಗ ಎಲ್ಲ ಅವನ್ನ ಕುಡಿಯೋ ಬೆನ್ನ ತೊಗೊಂಡು ಹೋಗ್ಯಾರಂತ್ರಿ. ಅವ್ರು ಎಲ್ಲಿ ಅದಾರ ಗೊತ್ತಿಲ್ಲ ನಮಗೂ. ಇನ್ನೂ ಮಟ್ಟ ಫೋನಿಗೆ ಸಿಕ್ಕಿಲ್ಲ ರೀ ಅವರು. ಇನಾಮೀರಾಪುರ ರೀ. ಜಾತಿನ ಮುಖ್ಯನ ಸರ್ ಅಥವಾ ಜೀವ ಮುಖ್ಯನ? ಅಂದರೆ ಕೆಳಜಾತಿ ಇದ್ದವ್ರಿಗೇನು ಮರ್ಯಾದೆನಿಲ್ಲ, ಬದುಕೋ ಚಾನ್ಸೇ ಇಲ್ಲ. ಯಾಕೆ ಹಿಂಗೆ? ಘಟನೆ ನಡೆದು 3 ದಿನಗಳ ನಂತರ ಸಂತ್ರಸ್ತರ ಭೇಟಿಗೆ ಹುಬ್ಬಳ್ಳಿಯ ವಿವೇಕಾನಂದ ಆಸ್ಪತ್ರೆಗೆ ಬಂದಿದ್ದಂಥ ಜಿಲ್ಲಾಧಿಕಾರಿಗಳನ್ನು ತಡೆದು ದಲಿತ ಮುಖಂಡರು ಪ್ರತಿಭಟಿಸಿದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಜಾತಿ ಎಲ್ಲಿದೆ ಅಂತ ಪ್ರಶ್ನಿಸುತ್ತಾ ಜಾತೀಯತೆ ಆಚರಿಸುವಂಥ ಅದೆಷ್ಟೋ ಜನ ಇವತ್ತಿಗೂ ಇದ್ದಾರೆ ನಮ್ಮ ಸುತ್ತಮುತ್ತ. ಮತ್ತು ಜಿಲ್ಲಾಡಳಿತ ಕೂಡ 3 ದಿವಸ ಆದರೂ ಕೂಡ ಜಿಲ್ಲಾಡಳಿತ ಅವ್ರ ಮನೆಗೆ ಸಾಂತ್ವನ ಹೇಳಿದಿರಲಿ ಮತ್ತು ಈ ದವಾಖಾನೆಗೆ ಸಾವು ಮಧ್ಯದ ಜೊತೆ ದಲಿತ ಕುಟುಂಬ ಒದ್ದಾಡಕತ್ತರೂ ಕೂಡ ಜಿಲ್ಲಾಧಿಕಾರಿಗಳಬಹುದು, ಸಮಾಜ ಕಲ್ಯಾಣ ವರಿಷ್ಠಾಧಿಕಾರಿಗಳು ಯಾರು ಬಂದು ನೋಡಿಲ್ಲ. ಹಾಗಾಗಿ ಜಿಲ್ಲಾಡಳಿತ ಕೂಡಲೇ ಬರಬೇಕು. ರಾಜ್ಯ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರೇ, ನೀವು ದಲಿತ ಪರ ಅಂತೀರಾ, ಹಿಂದುಳಿದ ಪರ ಅಂತೀರಾ, ಅಲ್ಪಸಂಖ್ಯಾತರ ಪರ ಅಂತೀರಾ. ನಿಮ್ಮ ದಲಿತ ಪರ ಕಾಳಜಿ 2 ದಿವಸ ನಮ್ಮ ಇಡೀ ಮಾಧ್ಯಮದಲ್ಲಿ, ಇಡೀ ರಾಜ್ಯದಲ್ಲಿ ಈ ಒಂದು ಘಟನೆ, 7 ತಿಂಗಳ ಗರ್ಭಿಣಿಯನ್ನ ಒಂದು ಜಾತಿಯ ಕಾರಣಕ್ಕೆ ಹೆತ್ತ ತಂದೆ ಕತ್ತು ಕಳೆಯುವಂತ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಆ ಕ್ರೂರ ಜಾತಿ ವ್ಯವಸ್ಥೆಯ ಮನಸ್ಸು ಇನ್ನೂ ಕೂಡ ಅಳಗಿಲ್ಲ. ಜಾತಿ ವ್ಯವಸ್ಥೆ ಇಲ್ಲ ಅಂತ ಹೇಳೋರು, ಜಾತಿ ಇಲ್ಲ ಅಂತ ಹೇಳೋರು, ಅಸ್ಪೃಶ್ಯತೆ ಇಲ್ಲ ಅಂತ ಹೇಳೋರು, ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡೋರು, ಸಂವಿಧಾನದ ಬಗ್ಗೆ ಮಾತನಾಡೋರು, ಸಮಾನತೆಯ ಬಗ್ಗೆ ಮಾತನಾಡುವಂತ ಪ್ರಜ್ಞಾವಂತ ಧೀಮಂತ ನಾಯಕರೇ, ನಿಮಗೆ ಏನಾದ್ರೂ ಪರಿಜ್ಞಾನ ಇದ್ರೆ, ಕಣ್ಣಿದ್ರೆ, ಕಿವಿ ಇದ್ರೆ ಬನ್ನಿ. ಹುಬ್ಬಳ್ಳಿ ತಾಲೂಕು ಇನಾಮೀರಾಪುರದಲ್ಲಿ ನಡೆದಿರುವಂತ ಘಟನೆಯನ್ನ ನೋಡಿ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಬಹಳ ಕಟ್ಟುನಿಟ್ಟಿನ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ. ನಮ್ಮ ಆಕ್ರೋಶ ಬೀದಿಗೆ ಬರುವ ಮುನ್ನಲೆಯೂ ಎಚ್ಚರಿಕೆ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಹಲವು ಕನಸನ್ನ ಕಂಡಿದ್ದಂಥ ಮಾನ್ಯ ಶವವಾಗಿ ಮಲಗಿದ್ರೆ ವಿವೇಕಾನಂದನ ಬದುಕು ಕಮರು ಹೋಗಿದೆ. ಇಲ್ಲಿ ಪಡೆದುಕೊಂಡಿದ್ದಕ್ಕಿಂತ ಜಾಸ್ತಿ ಕಳೆದುಕೊಂಡಿದ್ದೇ ಹೆಚ್ಚಾಗಿದೆ. ಕೊಂದವರು ಜೈಲಿಗೆ ಹೋದರೆ, ಸತ್ತವರು ಸ್ಮಶಾನಕ್ಕೆ ಹೋದರು. ಇದೆಲ್ಲವನ್ನ ನೋಡಿದಾಗ ಜಾತಿ ಎಲ್ಲಿದೆ ಅನ್ನೋ ಪ್ರಶ್ನೆಗಿಂತ ನಮಗೆ ಜಾತಿ ಬೇಕಾ ಅನ್ನೋ ಪ್ರಶ್ನೆಗೆ ಹೆಚ್ಚ ಅರ್ಥ ಇದೆ ಅಂತ ಅನಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.